ನಮಸ್ತೆ ಎಲ್ಲರಿಗೂ ಕೂಡ. ಸೊ ಲಕ್ಷಾಂತರ ಸ್ಪರ್ಧಾ ಬಳಗ ಈ ಒಂದು ನೋಟಿಫಿಕೇಶನ್ಗೋಸ್ಕರ ಮತ್ತೆ ಯಾವಾಗ ನೋಟಿಫಿಕೇಶನ್ ಆಗ್ತಾವ, ಯಾವಾಗ ಹುದ್ದೆಗಳು ಕಾಲ್ಫರ್ ಆಗ್ತಾವ ಬಕಪಕ್ಷಿಯಂತೆ ಕಾಯ್ತಿದ್ದಾರೆ. ಓಕೆ, ಸೊ ಈ ಒಂದು ಸನ್ನಿವೇಶದಲ್ಲಿ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯದರ್ಶಿಗಳು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಸಿದ್ಧತೆಯನ್ನು ಮಾಡ್ಕೋತಾ ಇರಿ. ಆದಷ್ಟು ಶೀಘ್ರದಲ್ಲಿ ನಾವು 747 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಅನ್ನ ಹೊರಡಿಸ್ತೀವಿ, ಸರ್ಕಾರ ಅಧಿಕೃತವಾಗಿ ಒಪ್ಪಿಗೆಯನ್ನು ಕೊಟ್ಟ ನಂತರ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಯಾವ ಯಾವ ಹುದ್ದೆಗಳಿಗೆ ಅವರು ನೋಟಿಫಿಕೇಶನ್ ಗಳನ್ನು ಹೊರಡಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬಟ್ ಡೆಫಿನೆಟ್ಲಿ 747 ಹುದ್ದೆಗಳಿಗೆ ಇವರು ನೋಟಿಫಿಕೇಶನ್ ಅನ್ನ ಖಂಡಿತ ಹೊರಡಿಸ್ತಾರೆ. ಓಕೆ, ಸೊ ಇಲ್ಲಿ ವಿವಿಧ ಇಲಾಖೆ ಮತ್ತು ನಿಗಮಗಳ ಒಟ್ಟು 747 ವಿವಿಧ ವೃಂದದ ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ನಡೆಸಿಕೊಡುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೋರಿಕೆಯನ್ನ ಸಲ್ಲಿಸಿದ್ದು, ಸರ್ಕಾರದ ಒಪ್ಪಿಗೆ ಸಿಕ್ಕ ನಂತರ ಲಿಖಿತ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗುವುದು. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಎಚ್ ಪ್ರಸನ್ನರವರೇ ಹೇಳಿರುವುದರಿಂದ ಸೊ ಇದನ್ನ ಡೆಫಿನೆಟ್ಲಿ ನಂಬಬಹುದು. ಮತ್ತೆ ಇಲ್ಲಿ ಯಾವ ಯಾವ ಇಲಾಖೆಗಳು ಮತ್ತೆ ಯಾವ ಯಾವ ನಿಗಮಗಳೊಳಗ ಹುದ್ದೆಗಳು ಖಾಲಿ ಇದ್ದಾವ ಅನ್ನೋದನ್ನ ನಾವು ನೋಡೋದಾದ್ರೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಮತ್ತೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಕಾರ್ಖಾನೆ ಸಂಸ್ಥೆಗಳು. ಸೊ ಒಟ್ಟಾರೆ ಇಷ್ಟು ಇಲಾಖೆಗಳು ಮತ್ತೆ ನಿಗಮಗಳಲ್ಲಿ ಖಾಲಿ ಇರುವಂತಹ 747 ಹುದ್ದೆಗಳು ಏನಿದ್ದಾವೆ ಇವುಗಳಿಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಅನ್ನು ಹೊರಡಿಸ್ತಾರೆ. ಬಟ್ ಇದಕ್ಕೆ ಸರ್ಕಾರದ ಒಪ್ಪಿಗೆಯೊಂದನ್ನ ವೇಟ್ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತ ಅಧಿಸೂಚನೆಯನ್ನು ಕೂಡ ಕೆಇಎ ಹೊರಡಿಸಿತ್ತು. ಬಟ್ ಅಧಿಕೃತವಾಗಿ ಇನ್ನೂ ಕೂಡ ಅದು ನಿಮಗೆ ಅಪ್ಲಿಕೇಶನ್ ಅನ್ನ ಕರೆಯಲಿಕ್ಕೆ ಸಾಮಾಜಿಕ ಜಾಲತಾಣದೊಳಗೆ ಅದನ್ನು ಬಿಟ್ಟಿಲ್ಲ. ಕ್ಲಿಯರ್. ಸೊ ಇದಕ್ಕೆ ಕಾರಣ ಏನು? ಈಗಾಗಲೇ ನಾವು ನೋಡ್ತಾ ಇರೋ ಹಾಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಸಮಿತಿಯನ್ನ ಫಾರ್ಮ್ ಮಾಡ್ಯಾರ, ಹೌದಲ್ಲ? ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ತೀರ್ಮಾನ ಆಗೋವರೆಗೂ ಕೂಡ ಯಾವುದೇ ನೇಮಕಾತಿ ಪ್ರಕ್ರಿಯೆಗಳನ್ನ ನಡೆಸಬೇಡ್ರಿ ಅಂತ ಹೇಳಿ ಪರೀಕ್ಷಾ ಪ್ರಾಧಿಕಾರಗಳಿಗೆ ಸರ್ಕಾರ ಏನ್ ಮಾಡಿದೆ, ಖಡಕ್ ವಾರ್ನಿಂಗ್ ಅನ್ನ ಕೊಟ್ಬಿಟ್ಟೈತಿ. ಅದು ಕೂಡ ಒಂದು ಕಾರಣ ಆಗಿದೆ. ಬಟ್ ಇಲ್ಲಿ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯದರ್ಶಿಗಳೇ ಅಧಿಕೃತವಾಗಿ ಹೇಳೋದ್ರಿಂದ ಸರ್ಕಾರ ಅತಿ ಶೀಘ್ರದಲ್ಲೇನೆ ಈ ಒಂದು 747 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ ಒಪ್ಪಿಗೆಯನ್ನು ಕೊಡ್ತದೆ. ಸೊ ಯಾಕಂದ್ರೆ ಇಲಾಖಾವಾರು ನಿಗಮವಾರು ತೆಗೆದುಕೊಂಡಾಗ ಹುದ್ದೆಗಳ ಸಂಖ್ಯೆ ಬಹಳಷ್ಟು ಖಾಲಿ ಇದ್ದಾವ. ಸೊ ಆದ್ರಿಂದ ಇವುಗಳು ಆದಷ್ಟು ಬೇಗ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳಿರ್ತಾವ. ಮತ್ತೆ ನೋಟಿಫಿಕೇಶನ್ ಆದ ನಂತರ ಯಾವ ಹುದ್ದೆಗೆ ಯಾವ ವಿದ್ಯಾರ್ಹತೆ ಇರಬೇಕು ಅಂದ್ರೆ PUC ಸಾಕಾಗ್ತದ, ಪದವಿ ಬೇಕಾ, ಮತ್ತೆ ಪಠ್ಯಕ್ರಮಗಳು ಏನಿದ್ದಾವ, ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಯಾವ ರೀತಿ ಇರ್ತದೆ, ಮತ್ತೆ ಏಜ್ ಲಿಮಿಟ್ ಏನಿರ್ತದ, ಮತ್ತೆ ನೀವು ಫೀಸ್ ಎಷ್ಟು ಪೇ ಮಾಡ್ಬೇಕಾಗ್ತದೆ, ಎಲ್ಲಾ ಡೀಟೇಲ್ಸ್ ಅನ್ನ ಅವ್ರು ಕೊಡ್ತಾರ. ಸೊ ಅದನ್ನ ಅಧಿಕೃತವಾಗಿ ನೋಟಿಫಿಕೇಶನ್ ಆದ್ಮೇಲೆ ಮತ್ತೊಂದು ಮಾಹಿತಿಯನ್ನ ಕೊಡೋನ್ಬೇಕಾದ್ರೆ. ಓಕೆನಾ? ಸೊ ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದೇನು, 747 ಹುದ್ದೆಗಳು ಅತಿ ಶೀಘ್ರದಲ್ಲಿ ಕಾಲ್ಫರ್ ಆಗ್ತಾವ. ಅಲ್ಲಿ ಮಟ್ಟ ನಾವು ನಮ್ಮ ಓದುವ ವಿಚಾರದೊಳಗೆ ನಿರಂತರತೆಯನ್ನ ಕಾಯ್ದುಕೊಳ್ಬೇಕು. ಇದು ನಿಮ್ಮ ಕಾನ್ಸೆಪ್ಟ್ ಆಗಿರಲಿ. ಓಕೆ, ಸೊ ಈ ಒಂದು ಮಾಹಿತಿಯನ್ನು ನಿಮಗೆ ಕೊಡಬೇಕಾಗಿತ್ತು. ಸೊ ದಟ್ಸ್ ವೈ ಇದನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅತಿ ಶೀಘ್ರದಲ್ಲಿ ಕಾಲ್ಫರ್ ಆಗ್ತಾವ. ಎಲ್ಲರೂ ಕೂಡ ನಿರಂತರತೆಯನ್ನ ಕಾಯ್ಕೊಳ್ಳಿ. ಮತ್ತೆ ಮುಂದಿನ ಕ್ಲಾಸ್ ಒಳಗೆ ಸಿಗ್ತಾ ಹೋಗ್ತೀನಿ. ಮಾಹಿತಿ ಇಷ್ಟ ಆಯ್ತಂದ್ರೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.